ಜೊತೆ ರಾಜ್ಯಾಧ್ಯಕ್ಷ ಅಂತ ಬಿ.ಒ. ವಿಜೇಂದ್ರ ಅವರು ಕೂಡ ಇದನ್ನು ಮಾತಾಡಿಸ್ತೇನೆ, ಅವ್ರನ್ನ ಮಾತಾಡ್ತೀನಿ. ಸರ್, ಇವತ್ತು ನಿರೀಕ್ಷೆಗೆ ಮೀರಿದಂತೆ ಜನಬೆಂಬಲ ತಮಗೆ ವ್ಯಕ್ತ ಆಗ್ತಾ ಇದೆ. ನಿರೀಕ್ಷೆ ಮಾಡಿದ್ರೆ ಸರ್ ಇಷ್ಟರ ಮಟ್ಟಿಗೆ ಜನಸಂಖ್ಯೆ ಬರುತ್ತೆ ಅಂತ ಹೇಳಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬರ್ತಾ ಇದ್ದಾರೆ ಕಾರ್ಯಕರ್ತರು, ಸಾಮಾನ್ಯ ಜನತೆ ಅಂತ ಹೇಳಿದ್ರೆ ರಾಜ್ಯ ಸರ್ಕಾರದ ವಿರುದ್ಧ ಯಾವ ರೀತಿ ಆಕ್ರೋಶ ದಿನೇ ದಿನೇ ಹೆಚ್ಚಾಗ್ತದೆ ಅನ್ನೋದು ಗೊತ್ತಾಗ್ತಾ ಇದೆ. ಇವತ್ತು ಚನ್ನಪಟ್ಟಣ ಬೈ ಎಲೆಕ್ಷನ್ ವಿಚಾರವಾಗಿ ಈಗಾಗಲೇ ಕಾಂಗ್ರೆಸ್ನವರು ಓಪನ್ ಆಗಿ ಈಗಾಗಲೇ ಅನುದಾನ ಘೋಷಣೆ ಮಾಡುವಂಥದ್ದು ಎಲ್ಲದರಲ್ಲೂ ಕೂಡ ಮುಂದೆ ಹೋಗಿದ್ದಾರೆ. ಆದರೆ ಎಲ್ಲೊಂದು ಕಡೆ ಬಿಜೆಪಿ ಮತ್ತು ಜೆಡಿಎಸ್ ಅಭ್ಯರ್ಥಿ ಆಯ್ಕೆ ಮಾಡೋದ್ರಲ್ಲೂ ಕೂಡ ಹಿಂದೆ ಉಳಿತಿರ್ತಕ್ಕಂಥದ್ದು. ಅಯ್ಯೋ, ಅವ್ರ ಯೋಗ್ಯತೆಗೆ ಫಸ್ಟ್ ಸರ್ಕಾರ ಉಳಿಸ್ಕೊಳ್ತಕ್ಕಂಥ ಪ್ರಯತ್ನ ಮಾಡಲಿ. ಮುಖ್ಯಮಂತ್ರಿಗಳ ಬುಡನೇ ಅಳ್ಳಾಡ್ತಾ ಇದೆ, ಅವ್ರ ಮುಖ್ಯಮಂತ್ರಿಗಳ ಕುರ್ಚಿನೇ ಅಳ್ಳಾಡ್ತಾ ಇದೆ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ, ಉಳಿದದ್ದು ಆಮೇಲೆ ನೋಡೋಣ. ಚನ್ನಪಟ್ಟಣ ಚುನಾವಣೆ ಹೆಂಗೆ ಗೆಲ್ಲಬೇಕು, ಬಿಜೆಪಿ ಜೆಡಿಎಸ್ ಎರಡು ಪಕ್ಷ ಕೂತು ಸ್ಟ್ರಾಟಜಿ ಮಾಡ್ತೇವೆ. ಪಾದಯಾತ್ರೆಯಲ್ಲಿ ಮೈಸೂರಿನಲ್ಲಿ ಎಷ್ಟು ಜನಸಂಖ್ಯೆ ಸೇರುವಂಥ ವಿಶ್ವಾಸ ಇದೆ ಸರ್? ನಾವು ಅದ್ರ ಬಗ್ಗೆ ಇನ್ನೂ ಕೂತು ಚರ್ಚೆ ಮಾಡ್ತೇವೆ. ಆದರೆ ಯಾಕಣ್ಣ ಜನರ ಆಕ್ರೋಶ ನೋಡ್ತಾ ಇದ್ರೆ ಅದೆಷ್ಟು ಜನ ಸೇರ್ತಾರೆ ನಮಗೂ ಕೂಡ ಅಂದಾಜು ಮಾಡೋಕ್ಕಾಗ್ತಾ ಇಲ್ಲ. ಈಗ ಪ್ರಾಸಿಕ್ಯೂಷನ್ ಕೊಡೋ ವಿಚಾರವಾಗಿ ರಾಜ್ಯಪಾಲರು ಈಗ ಇವತ್ತು ಮತ್ತೆ ಕಾನೂನು ಅಧಿಕಾರಿಗಳ ಜೊತೆ ಚರ್ಚೆ ಮಾಡ್ತಾ ಇದ್ದಾರೆ. ಇವತ್ತು ತಮಗೆ ವಿಶ್ವಾಸ ಇದೆಯಾ ಸರ್? ಪ್ರಾಸಿಕ್ಯೂಷನ್ ಕೇಳಿದಿರಿ? ಅದ್ರ ಬಗ್ಗೆ ನಮಗೆ ಯಾವುದೇ ರೀತಿ ಮಾಹಿತಿ ಇಲ್ಲ. ಆದರೆ ನನಗೆ ವಿಶ್ವಾಸ ಇದೆ. ಆಗಿರ್ತಕ್ಕಂಥ ಬ್ರಹ್ಮಾಂಡ ಭ್ರಷ್ಟಾಚಾರ ಇವತ್ತೇನು ಬಯಲಾಗಿದೆ. ಮುಖ್ಯಮಂತ್ರಿಗಳು ಯಾರು ಏನೇ ಹೇಳಿದ್ರು ಕೂಡ ರಾಜೀನಾಮೆ ಕೊಡ್ತಾರೆ. ಪಾದಯಾತ್ರೆ ನಂತರದ ಹೋರಾಟ ಕೂಡ ಬಹಳ ಮುಖ್ಯ ಆಗಿರ್ತಕ್ಕಂಥದ್ದು. ಒಂದು ವೇಳೆ ಅಷ್ಟರೊಳಗಡೆ ಮುಖ್ಯಮಂತ್ರಿಗಳನ್ನು ರಾಜೀನಾಮೆ ಕೊಡದೆ ಹೋದ್ರೆ ಮತ್ತೆ ತಮ್ಮ ಹೋರಾಟ ಕೂಡ ಯಾಕೆಂದ್ರೆ ಕೊಡ್ತಾರೆ. ನಮಗೂ ವಿಶ್ವಾಸ ಇದೆ, ನಿಮಗೂ ವಿಶ್ವಾಸ ಇರಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದಿಷ್ಟು ಕೂಡ ಬಿ.ವೈ. ವಿಜೇಂದ್ರ ಅವರ ಮಾತು. ಒಟ್ಟಾರೆಯಾಗಿ ಮೂವರು ನಾಯಕರು ಹೇಳುವಂಥದ್ದು ಮುಖ್ಯಮಂತ್ರಿಗಳ ರಾಜೀನಾಮೆ ಕೊಡಲೇಬೇಕು ಅಂತಕ್ಕಂಥ ಮಾತನ್ನು ಹೇಳಿರ್ತಕ್ಕಂಥದ್ದು. ನೋಡೋಣ ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಅವರು ರಾಜೀನಾಮೆ ಕೊಡ್ತಾರ ಅನ್ನೋದನ್ನ. ನಮ್ಮ ಜೊತೆ ರಾಜ್ಯಾಧ್ಯಕ್ಷ ಅಂತ ಬಿ.ಒ. ವಿಜೇಂದ್ರ ಅವರು ಕೂಡ ಇದನ್ನು ಮಾತಾಡಿಸ್ತೇನೆ, ಅವ್ರನ್ನ ಮಾತಾಡ್ತೀನಿ. ಸರ್, ಇವತ್ತು ನಿರೀಕ್ಷೆಗೆ ಮೀರಿದಂತೆ ಜನಬೆಂಬಲ ತಮಗೆ ವ್ಯಕ್ತ ಆಗ್ತಾ ಇದೆ. ನಿರೀಕ್ಷೆ ಮಾಡಿದ್ರೆ ಸರ್ ಇಷ್ಟರ ಮಟ್ಟಿಗೆ ಜನಸಂಖ್ಯೆ ಬರುತ್ತೆ ಅಂತ ಹೇಳಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬರ್ತಾ ಇದ್ದಾರೆ ಕಾರ್ಯಕರ್ತರು, ಸಾಮಾನ್ಯ ಜನತೆ ಅಂತ ಹೇಳಿದ್ರೆ ರಾಜ್ಯ ಸರ್ಕಾರದ ವಿರುದ್ಧ ಯಾವ ರೀತಿ ಆಕ್ರೋಶ ದಿನೇ ದಿನೇ ಹೆಚ್ಚಾಗ್ತದೆ ಅನ್ನೋದು ಗೊತ್ತಾಗ್ತಾ ಇದೆ. ಇವತ್ತು ಚನ್ನಪಟ್ಟಣ ಬೈ ಎಲೆಕ್ಷನ್ ವಿಚಾರವಾಗಿ ಈಗಾಗಲೇ ಕಾಂಗ್ರೆಸ್ನವರು ಓಪನ್ ಆಗಿ ಈಗಾಗಲೇ ಅನುದಾನ ಘೋಷಣೆ ಮಾಡುವಂಥದ್ದು ಎಲ್ಲದರಲ್ಲೂ ಕೂಡ ಮುಂದೆ ಹೋಗಿದ್ದಾರೆ. ಆದರೆ ಎಲ್ಲೊಂದು ಕಡೆ ಬಿಜೆಪಿ ಮತ್ತು ಜೆಡಿಎಸ್ ಅಭ್ಯರ್ಥಿ ಆಯ್ಕೆ ಮಾಡೋದ್ರಲ್ಲೂ ಕೂಡ ಹಿಂದೆ ಉಳಿತಿರ್ತಕ್ಕಂಥದ್ದು. ಅಯ್ಯೋ, ಅವ್ರ ಯೋಗ್ಯತೆಗೆ ಫಸ್ಟ್ ಸರ್ಕಾರ ಉಳಿಸ್ಕೊಳ್ತಕ್ಕಂಥ ಪ್ರಯತ್ನ ಮಾಡಲಿ. ಮುಖ್ಯಮಂತ್ರಿಗಳ ಬುಡನೇ ಅಳ್ಳಾಡ್ತಾ ಇದೆ, ಅವ್ರ ಮುಖ್ಯಮಂತ್ರಿಗಳ ಕುರ್ಚಿನೇ ಅಳ್ಳಾಡ್ತಾ ಇದೆ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ, ಉಳಿದದ್ದು ಆಮೇಲೆ ನೋಡೋಣ. ಚನ್ನಪಟ್ಟಣ ಚುನಾವಣೆ ಹೆಂಗೆ ಗೆಲ್ಲಬೇಕು, ಬಿಜೆಪಿ ಜೆಡಿಎಸ್ ಎರಡು ಪಕ್ಷ ಕೂತು ಸ್ಟ್ರಾಟಜಿ ಮಾಡ್ತೇವೆ. ಪಾದಯಾತ್ರೆಯಲ್ಲಿ ಮೈಸೂರಿನಲ್ಲಿ ಎಷ್ಟು ಜನಸಂಖ್ಯೆ ಸೇರುವಂಥ ವಿಶ್ವಾಸ ಇದೆ ಸರ್? ನಾವು ಅದ್ರ ಬಗ್ಗೆ ಇನ್ನೂ ಕೂತು ಚರ್ಚೆ ಮಾಡ್ತೇವೆ. ಆದರೆ ಯಾಕಣ್ಣ ಜನರ ಆಕ್ರೋಶ ನೋಡ್ತಾ ಇದ್ರೆ ಅದೆಷ್ಟು ಜನ ಸೇರ್ತಾರೆ ನಮಗೂ ಕೂಡ ಅಂದಾಜು ಮಾಡೋಕ್ಕಾಗ್ತಾ ಇಲ್ಲ. ಈಗ ಪ್ರಾಸಿಕ್ಯೂಷನ್ ಕೊಡೋ ವಿಚಾರವಾಗಿ ರಾಜ್ಯಪಾಲರು ಈಗ ಇವತ್ತು ಮತ್ತೆ ಕಾನೂನು ಅಧಿಕಾರಿಗಳ ಜೊತೆ ಚರ್ಚೆ ಮಾಡ್ತಾ ಇದ್ದಾರೆ. ಇವತ್ತು ತಮಗೆ ವಿಶ್ವಾಸ ಇದೆಯಾ ಸರ್? ಪ್ರಾಸಿಕ್ಯೂಷನ್ ಕೇಳಿದಿರಿ? ಅದ್ರ ಬಗ್ಗೆ ನಮಗೆ ಯಾವುದೇ ರೀತಿ ಮಾಹಿತಿ ಇಲ್ಲ. ಆದರೆ ನನಗೆ ವಿಶ್ವಾಸ ಇದೆ. ಆಗಿರ್ತಕ್ಕಂಥ ಬ್ರಹ್ಮಾಂಡ ಭ್ರಷ್ಟಾಚಾರ ಇವತ್ತೇನು ಬಯಲಾಗಿದೆ. ಮುಖ್ಯಮಂತ್ರಿಗಳು ಯಾರು ಏನೇ ಹೇಳಿದ್ರು ಕೂಡ ರಾಜೀನಾಮೆ ಕೊಡ್ತಾರೆ. ಪಾದಯಾತ್ರೆ ನಂತರದ ಹೋರಾಟ ಕೂಡ ಬಹಳ ಮುಖ್ಯ ಆಗಿರ್ತಕ್ಕಂಥದ್ದು. ಒಂದು ವೇಳೆ ಅಷ್ಟರೊಳಗಡೆ ಮುಖ್ಯಮಂತ್ರಿಗಳನ್ನು ರಾಜೀನಾಮೆ ಕೊಡದೆ ಹೋದ್ರೆ ಮತ್ತೆ ತಮ್ಮ ಹೋರಾಟ ಕೂಡ ಯಾಕೆಂದ್ರೆ ಕೊಡ್ತಾರೆ. ನಮಗೂ ವಿಶ್ವಾಸ ಇದೆ, ನಿಮಗೂ ವಿಶ್ವಾಸ ಇರಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದಿಷ್ಟು ಕೂಡ ಬಿ.ವೈ. ವಿಜೇಂದ್ರ ಅವರ ಮಾತು. ಒಟ್ಟಾರೆಯಾಗಿ ಮೂವರು ನಾಯಕರು ಹೇಳುವಂಥದ್ದು ಮುಖ್ಯಮಂತ್ರಿಗಳ ರಾಜೀನಾಮೆ ಕೊಡಲೇಬೇಕು ಅಂತಕ್ಕಂಥ ಮಾತನ್ನು ಹೇಳಿರ್ತಕ್ಕಂಥದ್ದು. ನೋಡೋಣ ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಅವರು ರಾಜೀನಾಮೆ ಕೊಡ್ತಾರ ಅನ್ನೋದನ್ನ. ನಮ್ಮ ಜೊತೆ ರಾಜ್ಯಾಧ್ಯಕ್ಷ ಅಂತ ಬಿ.ಒ. ವಿಜೇಂದ್ರ ಅವರು ಕೂಡ ಇದನ್ನು ಮಾತಾಡಿಸ್ತೇನೆ, ಅವ್ರನ್ನ ಮಾತಾಡ್ತೀನಿ. ಸರ್, ಇವತ್ತು ನಿರೀಕ್ಷೆಗೆ ಮೀರಿದಂತೆ ಜನಬೆಂಬಲ ತಮಗೆ ವ್ಯಕ್ತ ಆಗ್ತಾ ಇದೆ. ನಿರೀಕ್ಷೆ ಮಾಡಿದ್ರೆ ಸರ್ ಇಷ್ಟರ ಮಟ್ಟಿಗೆ ಜನಸಂಖ್ಯೆ ಬರುತ್ತೆ ಅಂತ ಹೇಳಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬರ್ತಾ ಇದ್ದಾರೆ ಕಾರ್ಯಕರ್ತರು, ಸಾಮಾನ್ಯ ಜನತೆ ಅಂತ ಹೇಳಿದ್ರೆ ರಾಜ್ಯ ಸರ್ಕಾರದ ವಿರುದ್ಧ ಯಾವ ರೀತಿ ಆಕ್ರೋಶ ದಿನೇ ದಿನೇ ಹೆಚ್ಚಾಗ್ತದೆ ಅನ್ನೋದು ಗೊತ್ತಾಗ್ತಾ ಇದೆ. ಇವತ್ತು ಚನ್ನಪಟ್ಟಣ ಬೈ ಎಲೆಕ್ಷನ್ ವಿಚಾರವಾಗಿ ಈಗಾಗಲೇ ಕಾಂಗ್ರೆಸ್ನವರು ಓಪನ್ ಆಗಿ ಈಗಾಗಲೇ ಅನುದಾನ ಘೋಷಣೆ ಮಾಡುವಂಥದ್ದು ಎಲ್ಲದರಲ್ಲೂ ಕೂಡ ಮುಂದೆ ಹೋಗಿದ್ದಾರೆ. ಆದರೆ ಎಲ್ಲೊಂದು ಕಡೆ ಬಿಜೆಪಿ ಮತ್ತು ಜೆಡಿಎಸ್ ಅಭ್ಯರ್ಥಿ ಆಯ್ಕೆ ಮಾಡೋದ್ರಲ್ಲೂ ಕೂಡ ಹಿಂದೆ ಉಳಿತಿರ್ತಕ್ಕಂಥದ್ದು. ಅಯ್ಯೋ, ಅವ್ರ ಯೋಗ್ಯತೆಗೆ ಫಸ್ಟ್ ಸರ್ಕಾರ ಉಳಿಸ್ಕೊಳ್ತಕ್ಕಂಥ ಪ್ರಯತ್ನ ಮಾಡಲಿ. ಮುಖ್ಯಮಂತ್ರಿಗಳ ಬುಡನೇ ಅಳ್ಳಾಡ್ತಾ ಇದೆ, ಅವ್ರ ಮುಖ್ಯಮಂತ್ರಿಗಳ ಕುರ್ಚಿನೇ ಅಳ್ಳಾಡ್ತಾ ಇದೆ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ, ಉಳಿದದ್ದು ಆಮೇಲೆ ನೋಡೋಣ. ಚನ್ನಪಟ್ಟಣ ಚುನಾವಣೆ ಹೆಂಗೆ ಗೆಲ್ಲಬೇಕು, ಬಿಜೆಪಿ ಜೆಡಿಎಸ್ ಎರಡು ಪಕ್ಷ ಕೂತು ಸ್ಟ್ರಾಟಜಿ ಮಾಡ್ತೇವೆ. ಪಾದಯಾತ್ರೆಯಲ್ಲಿ ಮೈಸೂರಿನಲ್ಲಿ ಎಷ್ಟು ಜನಸಂಖ್ಯೆ ಸೇರುವಂಥ ವಿಶ್ವಾಸ ಇದೆ ಸರ್? ನಾವು ಅದ್ರ ಬಗ್ಗೆ ಇನ್ನೂ ಕೂತು ಚರ್ಚೆ ಮಾಡ್ತೇವೆ. ಆದರೆ ಯಾಕಣ್ಣ ಜನರ ಆಕ್ರೋಶ ನೋಡ್ತಾ ಇದ್ರೆ ಅದೆಷ್ಟು ಜನ ಸೇರ್ತಾರೆ ನಮಗೂ ಕೂಡ ಅಂದಾಜು ಮಾಡೋಕ್ಕಾಗ್ತಾ ಇಲ್ಲ. ಈಗ ಪ್ರಾಸಿಕ್ಯೂಷನ್ ಕೊಡೋ ವಿಚಾರವಾಗಿ ರಾಜ್ಯಪಾಲರು ಈಗ ಇವತ್ತು ಮತ್ತೆ ಕಾನೂನು ಅಧಿಕಾರಿಗಳ ಜೊತೆ ಚರ್ಚೆ ಮಾಡ್ತಾ ಇದ್ದಾರೆ. ಇವತ್ತು ತಮಗೆ ವಿಶ್ವಾಸ ಇದೆಯಾ ಸರ್? ಪ್ರಾಸಿಕ್ಯೂಷನ್ ಕೇಳಿದಿರಿ? ಅದ್ರ ಬಗ್ಗೆ ನಮಗೆ ಯಾವುದೇ ರೀತಿ ಮಾಹಿತಿ ಇಲ್ಲ. ಆದರೆ ನನಗೆ ವಿಶ್ವಾಸ ಇದೆ.
ಆಗಿರ್ತಕ್ಕಂಥ ಬ್ರಹ್ಮಾಂಡ ಭ್ರಷ್ಟಾಚಾರ ಇವತ್ತೇನು ಬಯಲಾಗಿದೆ. ಮುಖ್ಯಮಂತ್ರಿಗಳು ಯಾರು ಏನೇ ಹೇಳಿದ್ರು ಕೂಡ ರಾಜೀನಾಮೆ ಕೊಟ್ಟೇ ಕೊಡ್ತಾರೆ. ಪಾದಯಾತ್ರೆ ನಂತರದ ಹೋರಾಟ ಕೂಡ ಬಹಳ ಮುಖ್ಯ ಆಗಿರ್ತಕ್ಕಂಥದ್ದು. ಒಂದು ವೇಳೆ ಅಷ್ಟರೊಳಗಡೆ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡದೆ ಹೋದ್ರೆ ಮತ್ತೆ ತಮ್ಮ ಹೋರಾಟ ಕೂಡ ಯಾಕೆಂದ್ರೆ ಕೊಡ್ತಾರೆ. ನಮಗೂ ವಿಶ್ವಾಸ ಇದೆ, ನಿಮಗೂ ವಿಶ್ವಾಸ ಇರಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದಿಷ್ಟು ಕೂಡ BY ವಿಜೇಂದ್ರ ಅವರ ಮಾತು. ಒಟ್ಟಾರೆಯಾಗಿ ಮೂವರು ನಾಯಕರು ಹೇಳುವಂಥದ್ದು ಮುಖ್ಯಮಂತ್ರಿಗಳ ರಾಜೀನಾಮೆ ಕೊಡ್ತಾರೆ, ಕೊಡಲೇಬೇಕು ಅಂತಕ್ಕಂಥ ಮಾತನ್ನು ಹೇಳಿರ್ತಕ್ಕಂಥದ್ದು. ನೋಡೋಣ ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಅವರು ರಾಜೀನಾಮೆ ಕೊಡ್ತಾರ ಅನ್ನೋದನ್ನ. ನಮ್ಮ ಜೊತೆ ರಾಜ್ಯಾಧ್ಯಕ್ಷ ಅಂತ BY ವಿಜೇಂದ್ರ ಅವರು ಕೂಡ ಇದ್ದಾರೆ, ಮಾತಾಡಿಸ್ತೇನೆ, ಅವ್ರನ್ನ ಮಾತಾಡ್ತೀನಿ. ಸರ್, ಇವತ್ತು ನಿರೀಕ್ಷೆಗೆ ಮೀರಿದಂತೆ ಜನಬೆಂಬಲ ತಮಗೆ ವ್ಯಕ್ತ ಆಗ್ತಾ ಇದೆ. ನಿರೀಕ್ಷೆ ಮಾಡಿದ್ರೆ ಸರ್ ಇಷ್ಟರ ಮಟ್ಟಿಗೆ ಜನಸಂಖ್ಯೆ ಬರುತ್ತೆ ಅಂತ ಹೇಳಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬರ್ತಾ ಇದ್ದಾರೆ ಕಾರ್ಯಕರ್ತರು, ಸಾಮಾನ್ಯ ಜನತೆ ಅಂತ ಹೇಳಿದ್ರೆ ರಾಜ್ಯ ಸರ್ಕಾರದ ವಿರುದ್ಧ ಯಾವ ರೀತಿ ಆಕ್ರೋಶ ದಿನೇ ದಿನೇ ಹೆಚ್ಚಾಗ್ತದೆ ಅನ್ನೋದು ಗೊತ್ತಾಗ್ತಾ ಇದೆ. ಸರ್, ಇವತ್ತು ಚನ್ನಪಟ್ಟಣ ಬೈ ಎಲೆಕ್ಷನ್ ವಿಚಾರವಾಗಿ ಈಗಾಗಲೇ ಕಾಂಗ್ರೆಸ್ನವರು ಓಪನ್ ಆಗಿ ಈಗಾಗಲೇ ಅನುದಾನ ಘೋಷಣೆ ಮಾಡುವಂಥದ್ದು ಎಲ್ಲದರಲ್ಲೂ ಕೂಡ ಮುಂದೆ ಹೋಗಿದ್ದಾರೆ. ಆದರೆ ಎಲ್ಲೊಂದು ಕಡೆ BJP ಮತ್ತು JDS ಅಭ್ಯರ್ಥಿ ಆಯ್ಕೆ ಮಾಡೋದ್ರಲ್ಲೂ ಕೂಡ ಹಿಂದೆ ಉಳಿತಿರ್ತಕ್ಕಂಥದ್ದು. ಅಯ್ಯೋ, ಅವ್ರ ಯೋಗ್ಯತೆಗೆ ಫಸ್ಟ್ ಸರ್ಕಾರ ಉಳಿಸ್ಕೊಳ್ತಕ್ಕಂಥ ಪ್ರಯತ್ನ ಮಾಡಲಿ. ಮುಖ್ಯಮಂತ್ರಿಗಳ ಬುಡನೇ ಅಳ್ಳಾಡ್ತಾ ಇದೆ, ಅವ್ರ ಮುಖ್ಯಮಂತ್ರಿಗಳ ಕುರ್ಚಿನೇ ಅಳ್ಳಾಡ್ತಾ ಇದೆ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ, ಉಳಿದದ್ದು ಆಮೇಲೆ ನೋಡೋಣ. ಚನ್ನಪಟ್ಟಣ ಚುನಾವಣೆ ಹೆಂಗೆ ಗೆಲ್ಲಬೇಕು, BJP JDS ಎರಡು ಪಕ್ಷ ಕೂತು ಸ್ಟ್ರಾಟಜಿ ಮಾಡ್ತೇವೆ. ಪಾದಯಾತ್ರೆಯಲ್ಲಿ ಮೈಸೂರಿನಲ್ಲಿ ಎಷ್ಟು ಜನಸಂಖ್ಯೆ ಸೇರುವಂಥ ವಿಶ್ವಾಸ ಇದೆ ಸರ್? ನಾವು ಅದ್ರ ಬಗ್ಗೆ ಇನ್ನೂ ಕೂತು ಚರ್ಚೆ ಮಾಡ್ತೇವೆ. ಆದರೆ ಯಾಕಣ್ಣ ಜನರ ಆಕ್ರೋಶ ನೋಡ್ತಾ ಇದ್ರೆ ಅದೆಷ್ಟು ಜನ ಸೇರ್ತಾರೆ ನಮಗೂ ಕೂಡ ಅಂದಾಜು ಮಾಡೋಕ್ಕಾಗ್ತಾ ಇಲ್ಲ. ಈಗ ಪ್ರಾಸಿಕ್ಯೂಷನ್ ಕೊಡೋ ವಿಚಾರವಾಗಿ ರಾಜ್ಯಪಾಲರು ಈಗ ಇವತ್ತು ಮತ್ತೆ ಕಾನೂನು ಅಧಿಕಾರಿಗಳ ಜೊತೆ ಚರ್ಚೆ ಮಾಡ್ತಾ ಇದ್ದಾರೆ. ಇವತ್ತು ತಮಗೆ ವಿಶ್ವಾಸ ಇದೆಯಾ ಸರ್? ಪ್ರಾಸಿಕ್ಯೂಷನ್ ಕೇಳಿದಿರಿ? ಅದ್ರ ಬಗ್ಗೆ ನಮಗೆ ಯಾವುದೇ ರೀತಿ ಮಾಹಿತಿ ಇಲ್ಲ. ಆದರೆ ನನಗೆ ವಿಶ್ವಾಸ ಇದೆ. ಆಗಿರ್ತಕ್ಕಂಥ ಬ್ರಹ್ಮಾಂಡ ಭ್ರಷ್ಟಾಚಾರ ಇವತ್ತೇನು ಬಯಲಾಗಿದೆ. ಮುಖ್ಯಮಂತ್ರಿಗಳು ಯಾರು ಏನೇ ಹೇಳಿದ್ರು ಕೂಡ ರಾಜೀನಾಮೆ ಕೊಟ್ಟೇ ಕೊಡ್ತಾರೆ. ಪಾದಯಾತ್ರೆ ನಂತರದ ಹೋರಾಟ ಕೂಡ ಬಹಳ ಮುಖ್ಯ ಆಗಿರ್ತಕ್ಕಂಥದ್ದು. ಒಂದು ವೇಳೆ ಅಷ್ಟರೊಳಗಡೆ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡದೆ ಹೋದ್ರೆ ಮತ್ತೆ ತಮ್ಮ ಹೋರಾಟ ಕೂಡ ಯಾಕೆಂದ್ರೆ ಕೊಡ್ತಾರೆ. ನಮಗೂ ವಿಶ್ವಾಸ ಇದೆ, ನಿಮಗೂ ವಿಶ್ವಾಸ ಇರಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದಿಷ್ಟು ಕೂಡ BY ವಿಜೇಂದ್ರ ಅವರ ಮಾತು. ಒಟ್ಟಾರೆಯಾಗಿ ಮೂವರು ನಾಯಕರು ಹೇಳುವಂಥದ್ದು ಮುಖ್ಯಮಂತ್ರಿಗಳ ರಾಜೀನಾಮೆ ಕೊಡ್ತಾರೆ, ಕೊಡಲೇಬೇಕು ಅಂತಕ್ಕಂಥ ಮಾತನ್ನು ಹೇಳಿರ್ತಕ್ಕಂಥದ್ದು. ನೋಡೋಣ ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಅವರು ರಾಜೀನಾಮೆ ಕೊಡ್ತಾರ ಅನ್ನೋದನ್ನ. ನಮ್ಮ ಜೊತೆ ರಾಜ್ಯಾಧ್ಯಕ್ಷ ಅಂತ BY ವಿಜೇಂದ್ರ ಅವರು ಕೂಡ ಇದ್ದಾರೆ, ಮಾತಾಡಿಸ್ತೇನೆ, ಅವ್ರನ್ನ ಮಾತಾಡ್ತೀನಿ. ಸರ್, ಇವತ್ತು ನಿರೀಕ್ಷೆಗೆ ಮೀರಿದಂತೆ ಜನಬೆಂಬಲ ತಮಗೆ ವ್ಯಕ್ತ ಆಗ್ತಾ ಇದೆ. ನಿರೀಕ್ಷೆ ಮಾಡಿದ್ರೆ ಸರ್ ಇಷ್ಟರ ಮಟ್ಟಿಗೆ ಜನಸಂಖ್ಯೆ ಬರುತ್ತೆ ಅಂತ ಹೇಳಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬರ್ತಾ ಇದ್ದಾರೆ ಕಾರ್ಯಕರ್ತರು, ಸಾಮಾನ್ಯ ಜನತೆ ಅಂತ ಹೇಳಿದ್ರೆ ರಾಜ್ಯ ಸರ್ಕಾರದ ವಿರುದ್ಧ ಯಾವ ರೀತಿ ಆಕ್ರೋಶ ದಿನೇ ದಿನೇ ಹೆಚ್ಚಾಗ್ತದೆ ಅನ್ನೋದು ಗೊತ್ತಾಗ್ತಾ ಇದೆ. ಸರ್, ಇವತ್ತು ಚನ್ನಪಟ್ಟಣ ಬೈ ಎಲೆಕ್ಷನ್ ವಿಚಾರವಾಗಿ ಈಗಾಗಲೇ ಕಾಂಗ್ರೆಸ್ನವರು ಓಪನ್ ಆಗಿ ಈಗಾಗಲೇ ಅನುದಾನ ಘೋಷಣೆ ಮಾಡುವಂಥದ್ದು ಎಲ್ಲದರಲ್ಲೂ ಕೂಡ ಮುಂದೆ ಹೋಗಿದ್ದಾರೆ. ಆದರೆ ಎಲ್ಲೊಂದು ಕಡೆ BJP ಮತ್ತು JDS ಅಭ್ಯರ್ಥಿ ಆಯ್ಕೆ ಮಾಡೋದ್ರಲ್ಲೂ ಕೂಡ ಹಿಂದೆ ಉಳಿತಿರ್ತಕ್ಕಂಥದ್ದು. ಅಯ್ಯೋ, ಅವ್ರ ಯೋಗ್ಯತೆಗೆ ಫಸ್ಟ್ ಸರ್ಕಾರ ಉಳಿಸ್ಕೊಳ್ತಕ್ಕಂಥ ಪ್ರಯತ್ನ ಮಾಡಲಿ. ಮುಖ್ಯಮಂತ್ರಿಗಳ ಬುಡನೇ ಅಳ್ಳಾಡ್ತಾ ಇದೆ, ಅವ್ರ ಮುಖ್ಯಮಂತ್ರಿಗಳ ಕುರ್ಚಿನೇ ಅಳ್ಳಾಡ್ತಾ ಇದೆ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ, ಉಳಿದದ್ದು ಆಮೇಲೆ ನೋಡೋಣ. ಚನ್ನಪಟ್ಟಣ ಚುನಾವಣೆ ಹೆಂಗೆ ಗೆಲ್ಲಬೇಕು, BJP JDS ಎರಡು ಪಕ್ಷ ಕೂತು ಸ್ಟ್ರಾಟಜಿ ಮಾಡ್ತೇವೆ. ಪಾದಯಾತ್ರೆಯಲ್ಲಿ ಮೈಸೂರಿನಲ್ಲಿ ಎಷ್ಟು ಜನಸಂಖ್ಯೆ ಸೇರುವಂಥ ವಿಶ್ವಾಸ ಇದೆ ಸರ್? ನಾವು ಅದ್ರ ಬಗ್ಗೆ ಇನ್ನೂ ಕೂತು ಚರ್ಚೆ ಮಾಡ್ತೇವೆ. ಆದರೆ ಯಾಕಣ್ಣ ಜನರ ಆಕ್ರೋಶ ನೋಡ್ತಾ ಇದ್ರೆ ಅದೆಷ್ಟು ಜನ ಸೇರ್ತಾರೆ ನಮಗೂ ಕೂಡ ಅಂದಾಜು ಮಾಡೋಕ್ಕಾಗ್ತಾ ಇಲ್ಲ. ಈಗ ಪ್ರಾಸಿಕ್ಯೂಷನ್ ಕೊಡೋ ವಿಚಾರವಾಗಿ ರಾಜ್ಯಪಾಲರು ಈಗ ಇವತ್ತು ಮತ್ತೆ ಕಾನೂನು ಅಧಿಕಾರಿಗಳ ಜೊತೆ ಚರ್ಚೆ ಮಾಡ್ತಾ ಇದ್ದಾರೆ. ಇವತ್ತು ತಮಗೆ ವಿಶ್ವಾಸ ಇದೆಯಾ ಸರ್? ಪ್ರಾಸಿಕ್ಯೂಷನ್ ಕೇಳಿದಿರಿ? ಅದ್ರ ಬಗ್ಗೆ ನಮಗೆ ಯಾವುದೇ ರೀತಿ ಮಾಹಿತಿ ಇಲ್ಲ. ಆದರೆ ನನಗೆ ವಿಶ್ವಾಸ ಇದೆ. ಆಗಿರ್ತಕ್ಕಂಥ ಬ್ರಹ್ಮಾಂಡ ಭ್ರಷ್ಟಾಚಾರ ಇವತ್ತೇನು ಬಯಲಾಗಿದೆ. ಮುಖ್ಯಮಂತ್ರಿಗಳು ಯಾರು ಏನೇ ಹೇಳಿದ್ರು ಕೂಡ ರಾಜೀನಾಮೆ ಕೊಟ್ಟೇ ಕೊಡ್ತಾರೆ. ಪಾದಯಾತ್ರೆ ನಂತರದ ಹೋರಾಟ ಕೂಡ ಬಹಳ ಮುಖ್ಯ ಆಗಿರ್ತಕ್ಕಂಥದ್ದು. ಒಂದು ವೇಳೆ ಅಷ್ಟರೊಳಗಡೆ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡದೆ ಹೋದ್ರೆ ಮತ್ತೆ ತಮ್ಮ ಹೋರಾಟ ಕೂಡ ಯಾಕೆಂದ್ರೆ ಕೊಡ್ತಾರೆ. ನಮಗೂ ವಿಶ್ವಾಸ ಇದೆ, ನಿಮಗೂ ವಿಶ್ವಾಸ ಇರಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದಿಷ್ಟು ಕೂಡ BY ವಿಜೇಂದ್ರ ಅವರ ಮಾತು. ಒಟ್ಟಾರೆಯಾಗಿ ಮೂವರು ನಾಯಕರು ಹೇಳುವಂಥದ್ದು ಮುಖ್ಯಮಂತ್ರಿಗಳ ರಾಜೀನಾಮೆ ಕೊಡ್ತಾರೆ, ಕೊಡಲೇಬೇಕು ಅಂತಕ್ಕಂಥ ಮಾತನ್ನು ಹೇಳಿರ್ತಕ್ಕಂಥದ್ದು. ನೋಡೋಣ ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಅವರು ರಾಜೀನಾಮೆ ಕೊಡ್ತಾರ ಅನ್ನೋದನ್ನ.